ವಿವೇಕ ಶಿಕ್ಷಣ ಯೋಜನೆಯಡಿ ಭ್ರಷ್ಟಾಚಾರ ನಡೆದಿದ್ಯಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ವಿವೇಕ ಶಿಕ್ಷಣ ಯೋಜನೆಯಡಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇರುವಂತದ್ದು. ರಬಕವಿ ನಗರದ ಶಾಲಾ ಕೊಠಡಿ ಕಳಪೆ ಕಾಮಗಾರಿ ನಡೆದಿದೆ. ಉದ್ಘಾಟನೆಗೂ ಮುನ್ನವೇ ಕೊಠಡಿ ಗೋಡೆಗಳಲ್ಲಿ ಬಿರುಕು ಮೂಡಿದೆ. ಲಕ್ಷ ಲಕ್ಷ ಅನುದಾನ ಬಿಡುಗಡೆಯಾದ್ರೂ ಕೂಡ ಕಾಯಕಲ್ಪ ಸಿಗ್ತಾ ಇಲ್ಲ. ವಿದ್ಯಾನಗರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕಾಗಿ 13.9 ಲಕ್ಷ ಅನುದಾನ ರಿಲೀಸ್ ಆಗಿತ್ತು. ಆದ್ರೆ ಕಳಪೆ ಕಾಮಗಾರಿ ಮುಚ್ಚಲು ಗುತ್ತಿಗೆದಾರನಿಂದ ಶಾಲೆಗೆ ಒಂದು ರೀತಿಯಾಗಿ ಕಬ್ಬಿಣದ ಗ್ರಿಲ್ ಅನ್ನ ಹಾಕಲಾಗಿದೆ. ಬಿರುಕು ಬಿಟ್ಟ ಗೋಡೆ ಮಧ್ಯೆ ಈಗ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಿದೆ. ಬಡವರ ಮಕ್ಕಳು ಅಂದ್ರೆ ಇವರಿಗೆ ಲೆಕ್ಕಕ್ಕಿಲ್ವಾ? ಮಕ್ಕಳ ವಿಷಯದಲ್ಲೂ ಲೂಟಿಗೆ ಮುಂದಾಯ್ತಾ ಶಾಲಾ ಆಡಳಿತ ಎಂಬ ಪ್ರಶ್ನೆ ಈಗ ಇಲ್ಲಿ ಉದ್ಭವವಾಗ್ತಾ ಇದೆ. ಏನೋ ಉದ್ಘಾಟನೆಗೂ ಮುನ್ನ ಶಾಲಾ ಕೊಠಡಿಯ ಒಂದು ರೀತಿಯಾಗಿ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಿದೆ. ಲಕ್ಷ ಲಕ್ಷ ಅನುದಾನ ಬಿಡುಗಡೆ ಆಗಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆದಿಲ್ಲ. ಕಾಯಕಲ್ಪ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವ ರೀತಿ ಇವರು ಕಾಮಗಾರಿಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಈಗ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ವಿದ್ಯಾನಗರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕಾಗಿ 13.9 ಲಕ್ಷ ಅನುದಾನ ರಿಲೀಸ್ ಆಗಿದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಬಳಕೆ ಆಗಿದೆ? ಕಳಪೆ ಕಾಮಗಾರಿ ಮುಚ್ಚಲು ಗುತ್ತಿಗೆದಾರರಿಂದ ಶಾಲೆಗೆ ಕಬ್ಬಿಣದ ಗ್ರಿಲ್ ಅನ್ನ ಹಾಕಲಾಗಿದೆ ಅಂತೆ. ಬಿರುಕು ಬಿಟ್ಟ ಗೋಡೆ ಮಧ್ಯೆ ವಿದ್ಯಾರ್ಥಿಗಳಿಗೆ ಈಗ ಪಾಠವನ್ನ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದ ವಿದ್ಯಾನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಳಪೆ ಕಾಮಗಾರಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ವಿವೇಕ ಶಿಕ್ಷಣ ಯೋಜನೆ ಅಡಿಯಲ್ಲಿ ಲಕ್ಷ ಲಕ್ಷ ಅನುದಾನ ಬಿಡುಗಡೆ ಆಗಿದ್ರು ಕೂಡ ಸರಿಯಾಗಿ ಶಾಲಾ ಕೊಠಡಿ ನಿರ್ಮಾಣ ಮಾಡದೇ ಇರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಉದ್ಘಾಟನೆಗೂ ಮುನ್ನವೇ ಕೊಠಡಿ ಗೋಡೆಗಳಲ್ಲಿ ಬಿರುಕು ಮೂಡಿದ್ದು, ಇಂತಹ ಒಡಕುಗಳ ಮಧ್ಯೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಶಾಲೆಯನ್ನ, ಜೊತೆಗೆ ಶಾಲೆಯಲ್ಲಿ ಯಾವ ರೀತಿ ಕೊಠಡಿಗಳಿವೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಲಕ್ಷ ಲಕ್ಷ ಅನುದಾನ ಬಂದಿದ್ರು ಕೂಡ ಶಾಲೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಒಂದು ರೀತಿಯಾಗಿ ಸಾರ್ವಜನಿಕರ ಆಕ್ಷೇಪವಾಗಿರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. ಅಂದ್ರೆ ಈಗ ಹೆಚ್ಚಾಗಿ ಕೊಠಡಿಗಳನ್ನ ಮಾಡ್ಲಿ ಅನ್ನೋ ಕಾರಣಕ್ಕೆ ಒಂದಷ್ಟು ಅನುದಾನ ರಿಲೀಸ್ ಆಗಿರುತ್ತೆ. ಹತ್ತತ್ರ 13.9 ಅಂದ್ರೆ 14 ಲಕ್ಷ ರಿಲೀಸ್ ಆಗಿರುತ್ತೆ. ಆದ್ರೂ ಕೂಡ ಇವರು ಸರಿಯಾಗಿ ಶಾಲೆಯ ಕೊಠಡಿಗಳನ್ನ ನಿರ್ಮಿಸಲಾಗದೆ ಯಾವ ರೀತಿ ಬೇಕೋ ಆ ರೀತಿ ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ ಅಂತ ಆದ್ರೆ, ಬಿಡುಗಡೆ ಆದಂತ ಅನುದಾನದ ದುಡ್ಡೆಲ್ಲ ಏನಾಯ್ತು ಅನ್ನೋದೀಗ ಕಾಡುವಂತಹ ಪ್ರಶ್ನೆ. ಈಗ ಶಾಲೆಗೆ ಅದಕ್ಕೆ ತಕ್ಕಂಗೆ ನಿರ್ಮಾಣ ಮಾಡಿದ್ರೆ, ಕಾಮಗಾರಿ ನಡೆದಿದ್ರೆ ಅದನ್ನ ಕೇಳಲಿಕ್ಕೆ ಯಾರು ಬರ್ತಿರ್ಲಿಲ್ಲ. ಆದ್ರೆ ಈಗ ಬಂದಿರುವಂತ ಅಂದ್ರೆ ಅನುದಾನ ರಿಲೀಸ್ ಆಗಿರುವ ಹಣಕ್ಕೂ ಜೊತೆಗೆ ಇಲ್ಲಿ ಶಾಲೆಯ ಅಭಿವೃದ್ಧಿ ಎಷ್ಟಾಗಿದೆ, ಕಾಮಗಾರಿ ಎಷ್ಟು ನಡೆದಿದೆ, ಯಾವ ರೀತಿಯಾಗಿ ನಡೆದಿದೆ ಅಂತ ನೋಡಿದಾಗ ಎಲ್ಲ ಒಂದು ರೀತಿಯಾಗಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಇವರು ಶಾಲೆಯನ್ನ ನಿರ್ಮಾಣ ಅಂದ್ರೆ ಹೆಚ್ಚುವರಿ ಕೊಠಡಿಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಮಾಡಿದ್ದಾರೆ. ಕಾಟಾಚಾರಕ್ಕೆ ಈಗಾಗಲೇ ಉದ್ಘಾಟನೆನೇ ಆಗಿಲ್ಲ. ಉದ್ಘಾಟನೆಗೂ ಮುನ್ನವೇ ಶಾಲೆಯ ಕೊಠಡಿಯಲ್ಲಿ ಒಂದು ರೀತಿಯಾಗಿ ಬಿರುಕು ಬಿಡ್ತಾ ಇದೆ ಗೋಡೆಗಳೆಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇದು ವಿವೇಕ ಶಿಕ್ಷಣ ಯೋಜನೆ ಅಡಿ ಲಕ್ಷ ಲಕ್ಷ ಅನುದಾನ ಬಂದ್ರು ಕೂಡ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ತಾ ಇಲ್ಲ. ಅದನ್ನ ಬಿಟ್ಟು ಏನಾಗ್ತಾ ಇದೆ ಹಾಗಾದ್ರೆ? ಬರುವಂತ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಈಗ ಎಲ್ರಿಗೂ ಅಂತ ಕಾಡ್ತಾ ಇರುವಂತ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ.
ಇಂಜಿನಿಯರ್ ತೋರಿ ಕಾಂಟ್ರಾಕ್ಟ್ ಬೈಕ್ ಕೊಡ ಉಸ್ತುವಾರಿ ಜವಾಬ್ದಾರಿ ಅವ್ರದೈತ್ರಿ ಈಗ ನಾವು ಕೂಡ ನೋಡಿ ಅಲ್ಲ ನೀವು ಸರ್ ಇದಕ್ಕೆ ಜವಾಬ್ದಾರಿ ಇದ್ರಲ್ಲ ಉಸ್ತುವಾರಿ ನೀವು ನೋಡ್ರಿ ಬಿಲ್ಡಿಂಗ್ ಸರ್ ಬಿಲ್ಡಿಂಗ್ ಇಂಜಿನಿಯರ್ ಉಸ್ತುವಾರಿ ಐತಿ ಅವ್ರ ಕಾಂಟ್ರಾಕ್ಟ್ ಇದ್ರು ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಅವ್ರ ಇದು ಮಾಡ್ಬೇಕಿಲ್ಲ ಅದೇ ಇಲ್ಲ ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲ್ಲ ಸರ್ ನೀವು ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು ನಾವು ಹಾ ರೀ ಹಾ ರೀ ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡ್ಬೇಕು ಏನ್ ಉಸ್ತುವಾರಿ ಅವ್ರದೇ ಇಂಜಿನಿಯರ್ದೇ ಐತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಮುಜಾಮಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಜಾಮಿಲ್, ಈಗ ಏನು ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದಲ್ಲಿರುವಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಪೆ ಕಾಮಗಾರಿ ನಡೆದಿದೆ. ಬಹಳಷ್ಟು ಅನುದಾನ ಬಂದಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸರಿಯಾಗಿ ಕಾಮಗಾರಿ ನಡೆದಿಲ್ಲ. ಉದ್ಘಾಟನೆಗೂ ಮುನ್ನ ಏನು ಕಾಮಗಾರಿ ಆಗಿತ್ತು, ಬಿರುಕು ಬಿಡ್ತಾ ಇದೆ ಕೊಠಡಿ ಅಂತ ಹೇಳ್ತಾ ಇರುವಂತದ್ದು. ಏನಿದೆ ಅಪ್ಡೇಟ್ಸ್, ಯಾವ ರೀತಿಯಾಗಿ ನಡೀತಾ ಇದೆ? ದಕ್ಷಿಣ ಬಾಗಲಕೋಟೆ ಜಿಲ್ಲೆ ರಬ್ಬೆ ಬನಾಟಿ ತಾಲೂಕಿನ ವಿಜಯನಗರ ಸರ್ಕಾರಿ ಪ್ರಾಥಮಿಕ ಶಾಲೆ ಹೆಚ್ಚುವರಿ ಕೊಠಡಿ ಇದಕ್ಕೆ ನಿರ್ಮಾಣ ಆಗಿದ್ದ 13,90,000 ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ದಕ್ಷಿಣ ಇದು ಕಳಪೆ ಕಾಮಗಾರಿ ಜನರು ಆರೋಪ ಮಾಡ್ತಾ ಇದ್ದಾರೆ ಈಗ ರಚನಾದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಾದ್ರೂ ಶಾಲೆಗೆ ಭೇಟಿಯನ್ನ ಕೊಟ್ಟಿದ್ದಾರಾ, ಪರಿಶೀಲನೆ ಮಾಡಿದಾರಾ? ಅದಕ್ಕೆ AW ಅವ್ರಿಗೆ ಅವ್ರ ಗಮನಕ್ಕೆ ತಂದ್ರು ಯಾರೇ ಅಂತ ಇಲ್ಲ. ಅವ್ರ ಗಮನಕ್ಕೆ ತಂದ್ರೆ ಇನ್ನ ಸಣ್ಣ ಪುಟ್ಟ ವಿಷಯಕ್ಕೆ ಏನಾದ್ರೆ ವಿದ್ಯಾರ್ಥಿ ತಲೆ ಕಟ್ಕೊಳಕ್ತಾರೆ ಅಂತ ಅವ್ರಿಗೆ ಅವರು ಫೋನ್ದಾಗೆ ಮಾತಾಡಿ ಕರೆ ಮಾಡಿದ್ದಕ್ಕೆ ಉಡಾಪೆ ಉತ್ತರ ಕೊಟ್ಟಿದ್ದಾರೆ ರಚನಾ ಅವರು. ಓಕೆ ಓಕೆ, ಖಂಡಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುಜಾಮಿಲ್. ಏನು ಶಾಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಅದಕ್ಕೆ ಕಳಪೆ ಕಾಮಗಾರಿಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಯಾವುದೇ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದು ರೀತಿಯಾಗಿ ಈಗ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಂಜಿನಿಯರ್ ತೋರಿ ಕಾಂಟ್ರಾಕ್ಟ್ ಬೈಕ್ ಕೊಡ ಉಸ್ತುವಾರಿ ಜವಾಬ್ದಾರಿ ಅವ್ರದೈತ್ರಿ ಈಗ ನಾವು ಕೂಡ ನೋಡಿ ಅಲ್ಲ ನೀವು ಸರ್ ಇದಕ್ಕೆ ಜವಾಬ್ದಾರಿ ಇದ್ರಲ್ಲ ಉಸ್ತುವಾರಿ ನೀವು ನೋಡ್ರಿ ಬಿಲ್ಡಿಂಗ್ ಸರ್ ಬಿಲ್ಡಿಂಗ್ ಇಂಜಿನಿಯರ್ ಉಸ್ತುವಾರಿ ಐತಿ ಅವ್ರ ಕಾಂಟ್ರಾಕ್ಟ್ ಇದ್ರು ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಅವ್ರ ಇದು ಮಾಡ್ಬೇಕಿಲ್ಲ ಅದೇ ಇಲ್ಲ ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲ್ಲ ಸರ್ ನೀವು ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು ನಾವು ಹಾ ರೀ ಹಾ ರೀ ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡ್ಬೇಕು ಏನ್ ಉಸ್ತುವಾರಿ ಅವ್ರದೇ ಇಂಜಿನಿಯರ್ದೇ ಐತಿ ಇಂಜಿನಿಯರ್ ಐತ್ರಿ. ಈಗ ಮುಖ್ಯ ಏನ್ ಮಾಡೈತ್ರಿ ಅವ್ರು ಕಾಂಟ್ರಾಕ್ಟ್ ಇಟ್ಕೊಂಡು ಬಂದಾರೆ, ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ. ಅದ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ, ಚಲೋ ಆಗಿತ್ತು ಅಥವಾ ಏನ ಸರಿಯಾಗಿ ವರ್ಕ್ ಆಗ್ತಿತ್ತು, ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡಿ ಅವ್ರಿಗೆ ಕೊಡ್ಬೇಕು. ಅಲ್ಲ ನೀವೇನ ನೋಡಿಲ್ಲ ಸರ್ ಈಗ ನಾವು ನೋಡ್ರಿ ಯಾಕಂದ್ರೆ ನಾವು ಸ್ವಲ್ಪ ಮೇಲಿನ ಮೇಲೆ ಹಿಂಗ್ ಮಾಡ್ರಪ್ಪ ಅಂತ ಸಲಹೆ ಕೊಡ್ತಾ ಇದೀವ್ರಿ. ಹೇಳ್ಕೊತಾ ಇದೀವ್ರಿ, ಎಲ್ಲಾರು ಹೇಳ್ಕೊತಾ ಇದೀವ್ರಿ ಸರ್. ಇಲ್ಲಿ ಜನರು ಆರೋಪ ಮಾಡಿದ್ರೆ ಕಳಪೆ ಕಾಮಗಾರಿ ಆಗಿತ್ತದ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಜನರು ಇಲ್ಲಿ ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದ್ದ ಸಾಲಿದ ಅನ್ನಾಗ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಕಳಪೆ ಏನಾಕ್ರಿ, ನಾ ಏನದ ಇಂಜಿನಿಯರ್ ಅಲ್ರಿ, ಕಳಪೆ ಆಗಿತ್ತು ಅನ್ನಕ್ರಿ ನನಗೇನು ಅದ್ರಾಗೆ ನನಗೇನು ಗೊತ್ತು. ಇಂಜಿನಿಯರ್ ಹೇಳ್ಬೇಕ್ರಿ ಮುಂದೆ ಮಾಹಿತಿ ಮತ್ತು ಮೇಲಿನ ಅಧಿಕಾರಿಗಳು ಮಾಹಿತಿ ಯಾಕೆ ಕೊಟ್ಟಿಲ್ಲ ಸರ್? ಮೇಲಿನ ಅಧಿಕಾರಿಗಳಿಗೆ BO ಸರ್ ಇರ್ಲಿ, ನಿಮ್ಗ ಮೇಲಿನ ಅಧಿಕಾರಿಗಳು ಯಾರು ನಡೆದಿದೆ? ಶಾಲೆಯ ಹೆಚ್ಚುವರಿ ಕೊಠಡಿಗಳಿಗೆ ಬಿಡುಗಡೆ ಆದಂತಹ ಅನುದಾನ ಸಮರ್ಪಕವಾಗಿ ಬಳಕೆ ಆಗಿಲ್ಲ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನ್ ಹೇಳ್ತೀರಾ ನೀವು? ಕಳಪೆ ಕಾಮಗಾರಿ ಗೊತ್ತಿಲ್ರಿ ಅವ್ರ ಮತ್ತೆ ಅವರು ಕಾಂಟ್ರಾಕ್ಟರ್ ಬಗ್ಗೆ ಇಂಜಿನಿಯರ್ಗೆ ಅದು ಅವ್ರ ಕೆಲಸ ಅಲ್ರಿ ಮೇಡಮ್. ಹೌದಿಲ್ಲ ಮೇಡಮ್, ನಾವೇನ್ ಕಳಪೆ ಚೆನ್ನಾಗಿ ಕಾಣ್ತೀವಿ ಮೇಡಮ್. ಅಲ್ಲ, ಈಗ ಶಾಲೆ ಕರೆಕ್ಟ್ ಆಗಿದ್ಯಾ? ಹೆಚ್ಚುವರಿ ಕೊಠಡಿಗಳಿರ್ಬೋದು ಅಥವಾ ಕಾಮಗಾರಿ ನಡೆದಿರೋದು ಕರೆಕ್ಟ್ ಆಗಿ ನಡೆದಿದ್ಯಾ? ಅವ್ರ ಇಂಜಿನಿಯರ್ ಹೇಳ್ಬೇಕಲ್ರಿ ಮೇಡಮ್ ಅದು. ಈಗ ಬಿರುಕು ಬಿಟ್ಟಿದೆ ಗೋಡೆಗಳೆಲ್ಲ ಅನ್ನೋ ಒಂದಷ್ಟು ವಿಚಾರಗಳು ನಮಗೆ ಕೇಳಿ ಬರ್ತಾ ಇದೆ.
ಇಲ್ರಿ ಮೇಡಮ್ ಆ ಓಲ್ಡ್ ಕಟ್ಟಡ ಐತ್ರಿ ಮೇಡಮ್, ಹಳಿ ಕಟ್ಟಡ ಅದಲ್ರಿ. ಅದೇ ಈಗ ಅದನ್ನ ಸರಿಪಡಿಸುವಂತ ಕೆಲಸ ಏನಾದ್ರು ಆದ್ರೂ ಅದು ಮಾಡಿಸ್ತಿರ್ಲಿ ಮೇಡಮ್. ಯಾಕೆ ಅಂತ ಅಂದ್ರೆ ಮಕ್ಳು ಬರ್ತಾರೆ, ಮಕ್ಳು ಜೀವದ ಜೊತೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇಲ್ರಿ ಮೇಡಮ್ ಅದನ್ನ ಮಾಡಿಸ್ತೀರಿ, ಮೈನರ್ ರಿಪೇರಿ ಏನೈತಿರಲ್ಲ ಅದು ಮಾಡಿಸ್ತೀರಿ ಮೇಡಮ್. ಹೊಸದು ಕಟ್ಟಡ ಇದ್ರೆ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ಗೆ ಅವರೆಲ್ಲ ಕೆಲಸ ಪೂರ ಮಾಡಿ ಕೊಡ್ಬೇಕ್ರಿ ಮೇಡಮ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ? ಅಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಈ ರೀತಿ. ಇಲ್ರಿ ಅವ್ರು ಏನಿಲ್ಲ, ಅವ್ರಿ ನಾವ್ ಇಲಾಖೆ ಅಧಿಕಾರಿಗಳಿಗೆ ಕೆಲಸ ಅಧಿಕಾರಿಗಳಿಗೆ ಜೋಡಿ ಮಾತಾಡಿದ್ರಿ ಮೇಡಮ್. ಅದೇನ್ ಕೆಲಸ ಇರಲ್ಲ ಅವ್ರ ಕಡೆ ಮಾಡ್ಕೊಡ್ತಾರೆ ಅಂತ ಅಷ್ಟೇ ರೀ ಮೇಡಮ್. ಶಾಲೆಯಲ್ಲಿ ಏನು ಪ್ರಾಬ್ಲಮ್ಗಳಿಲ್ವಾ, ಸಮಸ್ಯೆಗಳಿಲ್ವಾ, ಎಲ್ಲ ಕರೆಕ್ಟ್ ಆಗಿದೆಯಾ? ಏನಿಲ್ಲ ಮೇಡಮ್, ಎಲ್ಲ ಬರೋಬ್ಬರಿ ಮಾಡಿದಿರಲ್ಲ ಮೇಡಮ್. ಓಕೆ ಓಕೆ, ಧನ್ಯವಾದ ಸರ್ ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ಏನು ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ HR ನಾವಿ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಇಷ್ಟೊತ್ತು ಕರೆಕ್ಟ್ ಕಾಮಗಾರಿ ನಡೀತಾ ಇದೆ. ಹೊಸ ಬಿಲ್ಡಿಂಗ್ ಗಳು ಏನಾಗಿದೆ ಸರಿಯಾಗಿದೆ, ಹಳೆ ಬಿಲ್ಡಿಂಗ್ ಗಳು ಕೆಲವು ಬಿರುಕು ಬಿಟ್ಟಿದೆ, ಅದನ್ನು ನಾವು ಸರಿಪಡಿಸೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಸಮಸ್ಯೆಗಳಿಲ್ಲ, ನಾವು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಕೂಡ ಮುಖ್ಯೋಪಾಧ್ಯಾಯರು ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಮಾಡ್ಬೇಕಿಲ್ಲ. ಅದೇ ಇಲ್ಲ, ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲಿಲ್ಲ ಸರ್. ನೀವು ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು. ಹಾ ರೀ, ಹಾ ರೀ, ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡ್ಬೇಕು. ಏನ್ ಉಸ್ತುವಾರಿ ಅವ್ರದೇ ಇಂಜಿನಿಯರ್ದೇ ಐತಿ, ಇಂಜಿನಿಯರ್ ಐತ್ರಿ. ಈಗ ಮುಖ್ಯ ಏನ್ ಮಾಡೈತ್ರಿ, ಅವ್ರು ಕಾಂಟ್ರಾಕ್ಟ್ ಇಟ್ಕೊಂಡು ಬಂದಾರೆ, ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ. ಅದ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ, ಚಲೋ ಆಗಿತ್ತು ಅಥವಾ ಏನ್ ಸರಿಯಾಗಿ ವರ್ಕ್ ಆಗ್ತಿತ್ತು, ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡಿ ಅವ್ರಿಗೆ ಕೊಡ್ಬೇಕು. ಅಲ್ಲ ನೀವೇನ ನೋಡಿಲ್ಲ ಸರ್? ಈಗ ನಾವು ನೋಡ್ರಿ, ಯಾಕಂದ್ರೆ ನಾವು ಸ್ವಲ್ಪ ಮೇಲಿನ ಮೇಲೆ ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಪ್ಪ ಅಂತ ಸಲಹೆ ಕೊಡ್ತಾ ಇದೀವ್ರಿ. ಹೇಳ್ಕೊತಾ ಇದೀವ್ರಿ, ಎಲ್ಲಾರು ಹೇಳ್ಕೊತಾ ಇದೀವ್ರಿ. ಸರ್ ಇಲ್ಲಿ ಜನರು ಆರೋಪ ಮಾಡಿದ್ರೆ ಕಳಪೆ ಕಾಮಗಾರಿ ಆಗಿತ್ತದ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಜನರು ಇಲ್ಲಿ ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದ್ದ ಸಾಲಿದ ಅನ್ನಕ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಕಳಪೆ ಏನಾಕ್ರಿ, ನಾ ಏನದ ಇಂಜಿನಿಯರ್ ಅಲ್ರಿ, ಕಳಪೆ ಆಗೈತೆ ಅನ್ನಕ್ರಿ ನನಗೇನು ಅದ್ರಾಗಿ ನನಗೇನು ಗೊತ್ತು. ಇಂಜಿನಿಯರ್ ಹೇಳ್ಬೇಕ್ರಿ. ಮುಂದೆ ಮಾಹಿತಿ ಮತ್ತು ಮೇಲಿನ ಅಧಿಕಾರಿಗಳು ಮಾಹಿತಿ ಯಾಕೆ ಕೊಟ್ಟಿಲ್ಲ ಸರ್? ಮೇಲಿನ ಅಧಿಕಾರಿಗಳಿಗೆ BO ಸರ್ ಇರ್ಲಿ, ನಿಮ್ಗ ಮೇಲಿನ ಅಧಿಕಾರಿಗಳಿಗೆ ಯಾರಿಗೂ ಏನ್ ಮಾಹಿತಿ ಕೊಟ್ಟಾರ? ಲಿಖಿತವಾಗಿ ಪೂರ್ಣಕಲವಾಗಿ ನಾವು ಕೊಟ್ಟಿಲ್ರಿ ಇಷ್ಟೇ. ಇಲಾಖೆ ಇವರು ನಮಗ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಕೊಡ್ತೀವಿ ಸರ್, ಎಲ್ಲ ಓಪನಿಂಗ್ ಮಾಡ್ಕೊಡ್ತೀವಿ. ಏನ್ ಕೆಲಸ ಏನ್ ಬೇಕಾದ ಹಾಕಿರ ಸರ್, ಓಪನಿಂಗ್ ಮಾಡ್ಕೊಡ್ರೆ ಏನ್ ಮಕ್ಕಳಿಗೆ ಯಾರಿಗೆ ಏನ್ ಹೊಣೆ ಆದ್ರ ಜವಾಬ್ದಾರಿ ಯಾರು ಸರ್? ಅದಕ್ಕೆ ಕಟ್ಟಿದಾರ ಜವಾಬ್ದಾರಿ, ಇಂಜಿನಿಯರ್ ಜವಾಬ್ದಾರಿ, ಕಟ್ಟಿದಾರ ಜವಾಬ್ದಾರಿ. ಕೇಳ್ರಿ, ಇಂಜಿನಿಯರ್ ತೋರಿ, ಕಾಂಟ್ರಾಕ್ಟರ್ ತೋರಿ, ಬೈಕ್ ಕೊಡಲ್ರಿ. ಅವ್ರು ಮುಗಿಸ್ಕೊಂಡ್ರೆ ಜವಾಬ್ದಾರಿ ಅವ್ರದೈತ್ರಿ. ಈಗ ನಾವು ಕೂಡ ತೋಡಿ ಅಲ್ಲ ನೀವು ಸರ್ ಇದಕ್ಕೆ ಜವಾಬ್ದಾರಿ ಇದ್ರಲ್ಲ, ಉಸ್ತುವಾರಿ ನೀವು ಇದ್ರಲ್ಲ. ಬಿಲ್ಡಿಂಗ್ ಸರ್, ಬಿಲ್ಡಿಂಗ್ ಇಂಜಿನಿಯರ್ ಉಸ್ತುವಾರಿ ಐತಿ, ಅವ್ರ ಕಾಂಟ್ಯಾಕ್ಟ್ ಇರೋರು. ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ, ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ, ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ. ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ. ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಮಾಡ್ಬೇಕಿಲ್ಲ. ಅದೇ ಇಲ್ಲ, ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲಿಲ್ಲ ಸರ್. ನೀವು ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು. ಹಾ ರೀ, ಹಾ ರೀ, ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡ್ಬೇಕು. ಏನ್ ಉಸ್ತುವಾರಿ ಅವ್ರದೇ ಇಂಜಿನಿಯರ್ದೇ ಐತಿ, ಇಂಜಿನಿಯರ್ ಐತ್ರಿ. ಈಗ ಮುಖ್ಯ ಏನ್ ಮಾಡೈತ್ರಿ, ಅವ್ರು ಕಾಂಟ್ರಾಕ್ಟ್ ಇಟ್ಕೊಂಡು ಬಂದಾರೆ, ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ. ಅದ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ, ಚಲೋ ಆಗಿತ್ತು ಅಥವಾ ಏನ್ ಸರಿಯಾಗಿ ವರ್ಕ್ ಆಗ್ತಿತ್ತು, ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡಿ ಅವ್ರಿಗೆ ಕೊಡ್ಬೇಕು. ಅಲ್ಲ ನೀವೇನ ನೋಡಿಲ್ಲ ಸರ್? ಈಗ ನಾವು ನೋಡ್ರಿ, ಯಾಕಂದ್ರೆ ನಾವು ಸ್ವಲ್ಪ ಮೇಲಿನ ಮೇಲೆ ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಪ್ಪ ಅಂತ ಸಲಹೆ ಕೊಡ್ತಾ ಇದೀವ್ರಿ. ಹೇಳ್ಕೊತಾ ಇದೀವ್ರಿ, ಎಲ್ಲಾರು ಹೇಳ್ಕೊತಾ ಇದೀವ್ರಿ. ಸರ್ ಇಲ್ಲಿ ಜನರು ಆರೋಪ ಮಾಡಿದ್ರೆ ನಾವು ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದೀವಿ. ಹಲೋ ಸರ್, ಈಡನ್ಸ್ ಅಂತ ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದೀವಿ. ಸ್ವಲ್ಪ ಆಮೇಲೆ ಮಾತಾಡಲ್ಲ, ನನ್ನ ಇವತ್ತಿನ ಮೀಟಿಂಗ್ ಒಂದು 2 ಮಿನಿಟ್ಸ್ ಸರ್, ಒಂದು ವಿಚಾರಕ್ಕೆ ರಿಯಾಕ್ಷನ್ ಬೇಕಿತ್ತು, ಅದಕ್ಕೆ. ಇಲ್ಲ, ನಂತರ ಮಾತಾಡ, ಮೀಟಿಂಗ್ ಅಲ್ಲಿ ಇರೋದ್ರಿಂದ ಸರಿ ಆಗಲ್ಲ, ಆಮೇಲೆ ಮಾತಾಡ. ಓಕೆ ಓಕೆ. ಇಂಜಿನಿಯರ್ ಉಸ್ತುವಾರಿ ಐತಿ, ಅವ್ರ ಕಾಂಟ್ಯಾಕ್ಟ್ ಇರೋರು. ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ, ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ, ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ. ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ. ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಮಾಡ್ಬೇಕಿಲ್ಲ. ಅದೇ ಇಲ್ಲ, ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲಿಲ್ಲ ಸರ್. ನೀವು ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು. ಹಾ ರೀ, ಹಾ ರೀ,
ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡಬೇಕು. ಹಾ ಏನ್ ಉಸ್ತುವಾರಿ ಗೊತ್ತಾಗ್ತದೆ ಇಂಜಿನಿಯರ್ದ ಐತಿ. ಇಂಜಿನಿಯರ್ ಐತ್ರಿ. ಈಗ ಮುಖ್ಯ ಏನ್ ಮಾಡಿದ್ರಿ, ಅವ್ರು ಕಾಂಟ್ರಾಕ್ಟ್ ಇಟ್ಕೊಂಡು ಬಂದಾರೆ, ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ. ಅದ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ, ಚಲೋ ಆಗಿತ್ತು ಅಥವಾ ಏನ್ ಸರಿಯಾಗಿ ವರ್ಕ್ ಆಗ್ತಿತ್ತು, ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡಿ ಅವ್ರಿಗೆ ಕೊಡ್ಬೇಕು. ಅಲ್ಲ ನೀವೇನ ನೋಡಿದ್ರಿ ಸರ್? ಈಗ ನಾವು ನೋಡಿ ಯಾಕಂತಂದ್ರೆ ನಾವು ಸ್ವಲ್ಪ ಮೇಲಿನ ಮೇಲೆ ಹಿಂಗ್ ಮಾಡ್ರಪ್ಪ ಅಂತ ಸಲಹೆ ಕೊಡ್ತಾ ಇದೀವ್ರಿ. ನೀವು ಹೇಳಿ ಸರ್. ಹೇಳ್ಕೊತಾ ಇದೀವ್ರಿ, ಎಲ್ಲಾರು ಹೇಳ್ಕೊತಾ ಇದೀವ್ರಿ. ಸರ್ ಇಲ್ಲಿ ಜನರು ಆರೋಪ ಮಾಡಿದ್ರೆ ಕಳಪೆ ಕಾಮಗಾರಿ ಆಗಿತ್ತದ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಜನರು ಇಲ್ಲಿ ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದ್ದ ಸಾಲಿದ ಅನ್ನಾಗ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಕಳಪೆ ಏನಾಕ್ರಿ, ನಾ ಏನಾದ ಇಂಜಿನಿಯರ್ ಅಲ್ರಿ, ಕಳಪೆ ಆಗೈತೆ ಅನ್ನಕ್ರಿ ನನಗೇನು ನನಗೇನು ಗೊತ್ತು. ಇಂಜಿನಿಯರ್ ಹೇಳ್ಬೇಕ್ರಿ. ನೀವು ಮುಂದೆ ಮಾಹಿತಿ ಮತ್ತು ಮೇಲಿನ ಅಧಿಕಾರಿಗಳು ಮಾಹಿತಿ ಯಾಕೆ ಕೊಟ್ಟಿಲ್ಲ ಸರ್? ಯಾರಿ ಮೇಲಿನ ಅಧಿಕಾರಿಗಳಿಗೆ BO ಸರ್ ಇರ್ಲಿ, ನಿಮ್ಗ ಮೇಲಿನ ಅಧಿಕಾರಿಗಳಿಗೆ ಯಾರಿಗೂ ಏನ್ ಮಾಹಿತಿ ಕೊಟ್ಟಾರ? ಲಿಖಿತವಾಗಿ ಫೋನ್ ಕಾಲವಾಗಿ ನಾವು ಕೊಟ್ಟಿಲ್ರಿ ಇಷ್ಟೇ. ಹಾ ರೀ ಇಲಾಖೆ ಇವರು ನಮಗ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಕೊಡ್ತೀವಿ ಸರ್. ಎಲ್ಲ ಓಪನಿಂಗ್ ಮಾಡ್ಕೊಡ್ತೀವಿ. ಏನ್ ಕೆಲಸ ಏನ್ ಬೇಕಾದ್ ಹಾಕಿರ ಸರ್, ಓಪನಿಂಗ್ ಮಾಡ್ಕೊಡ್ರೆ ಏನ್ ಮಕ್ಕಳಿಗೆ ಯಾರಿಗೆ ಏನ್ ಹೊಣೆ ಆದ್ರ ಜವಾಬ್ದಾರಿ ಯಾರು ಸರ್? ಅದಕ್ಕೆ ಕಟ್ಟಿದಾರ ಜವಾಬ್ದಾರಿ, ಇಂಜಿನಿಯರ್ ಜವಾಬ್ದಾರಿ, ಕಟ್ಟಿದಾರ ಜವಾಬ್ದಾರಿ. ಇಂಜಿನಿಯರ್ ತೋರಿ ಕಾಂಟ್ರಾಕ್ಟ್ ತೋರಿ ನಿಮ್ಮಂದ್ರೆ ಬೈಕ್ ಕೊಡಲ್ರಿ. ಉಸ್ತುವಾರಿ ಜವಾಬ್ದಾರಿ ಅವ್ರದೈತ್ರಿ. ಈಗ ನಾವು ಕೂಡ ನೋಡಿ ಅಲ್ಲ ನೀವು ಸರ್ ಇದಕ್ಕೆ ಜವಾಬ್ದಾರಿ ಇದ್ರಲ್ಲ, ಉಸ್ತುವಾರಿ ನೀವು ಇದ್ರಲ್ಲ. ಬಿಲ್ಡಿಂಗ್ ಸರ್, ಬಿಲ್ಡಿಂಗ್ ಇಂಜಿನಿಯರ್ ಉಸ್ತುವಾರಿ ಐತಿ, ಅವ್ರ ಕಾಂಟ್ಯಾಕ್ಟ್ ಇದ್ರು. ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ? ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ, ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ. ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ. ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಅವ್ರು ಇದು ಮಾಡ್ಬೇಕಿಲ್ಲ. ಅದೇ ಇಲ್ಲ, ನೀವು ನೋಡ್ರಿ ಇದ್ರಿಗೆ ಅದಕ್ಕ ಗಮನ. ಸೊ ಇದು ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ? ಇಲ್ಲ, ನನಗೇನು ಗಮನಕ್ಕೆ ಬಂದಿಲ್ಲ ಮೇಡಮ್. ನಾನಾ ಉದ್ಘಾಟನೆ ಮಾಡಿ ಬಂದ ಫಸ್ಟ್ ಕ್ಲಾಸ್ ಕಟ್ಟಿದಾರ. ಯಾವ ನಮ್ಗ ಹಂಗ ಅದೇನ್ ಗಮನಕ್ಕೆ ಬಂದಿಲ್ಲ. ಕಳಪೆ ಆಗಿದೆ ನಮ್ ಗಮನಕ್ಕೆ ಏನ್ ಬಂದಿಲ್ಲ. ಯಾಕೆ ಅಂತಂದ್ರೆ ನೀವ್ ಹೇಳಿದ್ರಿ ಉದ್ಘಾಟನೆ ಆಗಿಲ್ಲ ಅಂತ. ಹೌದು, ಉದ್ಘಾಟನೆ ಆಗಿಲ್ಲ, ಆದ್ರೆ ಉದ್ಘಾಟನೆಗೂ ನಾನೇ ಉದ್ಘಾಟನೆ ಮಾಡಿ ಬಂದೀನಿ ಮೇಡಮ್. ಓಕೆ ಓಕೆ, ಉದ್ಘಾಟನೆ ಆಗಿದೆ. ಬಟ್ ಉದ್ಘಾಟನೆ ಆಗಿ ಕೆಲವೇ ದಿನಗಳಲ್ಲಿ ಅದೆಲ್ಲ ಬಿರುಕು ಬಿಡ್ತಾ ಇದೆ. ಮತ್ತೆ ಬೇರೆ ರೂಮ್ ಮಂಜೂರ್ ಆಗಿರ್ಬೇಕು, ಅದನ್ನ ಉದ್ಘಾಟನೆ ಆಗಿರ್ಲಿಕ್ಕಿಲ್ಲ. ಬಟ್ ಈಗ ನಾನಾ ಉದ್ಘಾಟನೆ ಮಾಡಿ ಬಂದೀನಿ. ಓಕೆ, ಈಗ ಆಗಿರುವಂತ ಕೊಠಡಿಗಳಲ್ಲಿ ಆಲ್ರೆಡಿ ಬಿರುಕು ಬಿಟ್ಕೋತಾ ಇದೆ. ಸೊ ಆದ್ರಿಂದ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ಸಾರ್ವಜನಿಕರೆಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ ಗಮನಕ್ಕೆ ಬಂದಿಲ್ಲ. ನಾ ಹೇಳ್ತಾನೆ BO ಅವ್ರ ಇಂಜಿನಿಯರಿಂಗ್ ಯಾವ ಇಲಾಖೆ ಅವ್ರು ಮಾಡ್ಯಾರ ಗೊತ್ತಿಲ್ಲ. ನನಗೆ ZP ಅವ್ರು ಮಾಡಿರ್ಬೇಕು. ಏನಾಯ್ತರ ಅವ್ರಿಗೆ ಹೇಳ್ತಾನೆ, ಅವ್ರಿಗೆ ಪೇಮೆಂಟ್ ಮಾಡಬೇಡ. ಓಕೆ ಓಕೆ, ಖಂಡಿತ ಸರ್. ಸ್ವಲ್ಪ ಅದನ್ನ ನೋಡಿ ವ್ಯವಸ್ಥೆ ಮಾಡಿದ್ರೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ಶಾಲೆ ಮಕ್ಕಳು ನೋಡ್ತೇವೆ ಮೇಡಮ್. ಓಕೆ ಓಕೆ ಸರ್, ಧನ್ಯವಾದ ಸರ್ ಮಾತನಾಡಿದಕ್ಕೆ. ಏನು ಸ್ಥಳೀಯ ಶಾಸಕರಾದಂತಹ ಸಿದ್ದು ಸವದಿ ಅವರು ಕೂಡ ಹೇಳಿರುವಂತದ್ದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಮಾತಾಡ್ತೀನಿ. ಆ ರೀತಿ ಏನಾದ್ರೂ ಕಳಪೆ ಕಾಮಗಾರಿ ಆಗಿದ್ರೆ ನಾನು ದಯಮಾಡಿ ಅವರಿಗೆ ಪೇಮೆಂಟ್ ಮಾಡ್ಸಲ್ಲ, ಅದನ್ನ ಸರಿಯಾದ ಕ್ರಮಕ್ಕೆ ಕೈಗೊಳ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ತಲೆ ಕೆಡಿಸ್ಕೊಂಡು ಈ ಶಾಲೆಯಲ್ಲಿ ಏನು ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನೋ ಒಂದು ಆರೋಪ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ.
ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಳಪೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರಾದಂತಹ ಸಿದ್ದು ಸವದಿ ಅವರು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ರಬಕವಿ ನಗರದ ಶಾಲಾ ಕೊಠಡಿ ಕಳಪೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆ ಕಾಮಗಾರಿ ಕಳಪೆ ಆರೋಪಕ್ಕೆ ಶಾಸಕ ಸಿದ್ದು ಸವದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಡೆನ್ಸ್ ನ್ಯೂಸ್ ಜೊತೆ ಶಾಸಕ ಸಿದ್ದು ಸವದಿ ಮಾತನಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ತೇನೆ ಎಂಬ ಮಾತನ್ನ ಕೂಡ ಹೇಳಿರುವಂತದ್ದು. ಕಳಪೆ ಕಾಮಗಾರಿ ಆಗಿದ್ರೆ ಹಣ ಬಿಡುಗಡೆ ಮಾಡಲ್ಲ ಎಂಬ ಮಾತನ್ನ ಕೂಡ ಶಾಸಕರು ಹೇಳಿದ್ದಾರೆ. ಈಡೆನ್ಸ್ ನ್ಯೂಸ್ ಜೊತೆ ಶಾಸಕ ಸಿದ್ದು ಸವದಿ ಮಾತನಾಡಿ ಕ್ರಮದ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಏನು ರಬಕವಿ ನಗರದ ಶಾಲಾ ಕೊಠಡಿ ಕಳಪೆ ಆಗಿದೆ ಅಂತ ಒಂದಷ್ಟು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆರೋಪವನ್ನ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯ ಶಾಸಕರಾದಂತಹ ಸಿದ್ದು ಸವದಿ ಅವರು ಕೂಡ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನನ್ನ ಗಮನಕ್ಕೆ ಬಂದಿಲ್ಲ, ನಾನೇ ಹೋಗಿ ಏನು ಹೊಸ ಕೊಠಡಿಗಳಾಯ್ತು ಅದನ್ನ ಉದ್ಘಾಟನೆ ಮಾಡಿ ಬಂದಿದ್ದೇನೆ, ಆದ್ರೆ ನನಗೆ ಕಳಪೆ ಕಾಮಗಾರಿ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಏನಾದ್ರೂ ಆ ರೀತಿ ಆಗಿದ್ರೆ ನಾನು ಹಣವನ್ನ ಬಿಡುಗಡೆ ಮಾಡಲ್ಲ, ನಾನು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ ಅನ್ನೋ ಒಂದು ಮಾತನ್ನ ಸಿದ್ದು ಸವದಿ ಅವರು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾರೆ, ಜೊತೆಗೆ ಅಲ್ಲಿ ಏನಾದ್ರೂ ನಿಜಕ್ಕೂ ಕೂಡ ಕಳಪೆ ಕಾಮಗಾರಿ ಆಗಿದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ, ಅದೆಲ್ಲವನ್ನ ಕೂಡ ನಾವು ಕಾದು ನೋಡ್ಬೇಕಿದೆ. ಜವಾಬ್ದಾರಿ ಅವ್ರದೈತ್ರಿ, ನಾವು ಕೂಡ ಅಲ್ಲ ನೀವು ಸರ್ ಇದಕ್ಕೆ ಜವಾಬ್ದಾರಿ ಇದ್ರಲ್ಲ, ಉಸ್ತುವಾರಿ ನೀವು ಬಿಲ್ಡಿಂಗ್ ಸರ್, ಬಿಲ್ಡಿಂಗ್ ಇಂಜಿನಿಯರ್ ಉಸ್ತುವಾರಿ ಐತಿ, ಅವ್ರ ಕಾಂಟ್ಯಾಕ್ಟ್ ಅಲ್ಲ ನೀವು ಅವ್ರ ಗಮನಕ್ಕೆ ತಗೊಂಬಂದಿರಿಲ್ರಿ, ಬಿಲ್ಡಿಂಗ್ ಸರಿಯಾಗಿ ಕಟ್ಟಿಲ್ಲ, ಏನು ಸರಿಯಾಗಿ ನಿರ್ಮಾಣ ಆಗಿಲ್ಲ ಅಂತ ಅವ್ರಿಗೆ ಗಮನಕ್ಕೆ ತಂದಿರಲ್ಲ. ಇನ್ ನಿಮ್ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ. ಅಲ್ರಿ ಅಧಿಕಾರಿಗಳಿಗೆ ನಾವು ಇಂಜಿನಿಯರ್ಗೆ ಅವ್ರು ಇದು ಮಾಡ್ಬೇಕಿಲ್ಲ, ಅದ ಇಲ್ಲ ನೀವು ನೋಡ್ರಿ ಅದಕ್ಕ ಗಮನಕ್ಕೆ ತಂದಿರ, ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಲಿಲ್ಲ ಸರ್. ಕ್ವಾಲಿಟಿ ಕಟ್ಟಡ ಯಾವ ರೀತಿ ಆಗೈತಿ ಅನ್ನೋದು ಅವರ ಕೊಡ್ಬೇಕು. ಹಾ ರೀ, ಹಾ ರೀ, ಕ್ವಾಲಿಟಿ ಯಾವ ರೀತಿ ಐತಿ ಅಂತ ಅವರ ರಿಪೋರ್ಟ್ ಕೊಡ್ಬೇಕು. ಏನ್ ಉಸ್ತುವಾರಿ ಅವ್ರದೇ ಇಂಜಿನಿಯರ್ದೇ ಐತಿ, ಇಂಜಿನಿಯರ್ ಐತ್ರಿ. ಈಗ ಮುಖ್ಯ ಏನ್ ಮಾಡೈತ್ರಿ, ಅವ್ರು ಕಾಂಟ್ಯಾಕ್ಟ್ ಇಟ್ಕೊಂಡ್ ಬಂದಾರೆ, ಉಸ್ತುವಾರಿ ಅವ್ರಿಗೆ ಕೊಟ್ಟಾರೆ. ಅದ ಆ ಬಿಲ್ಡಿಂಗ್ ಯಾವ ಟೈಪ್ ಆಗೈತಿ, ಚಲೋ ಆಗಿತ್ತು ಅಥವಾ ಏನ ಸರಿಯಾಗಿ ವರ್ಕ್ ಆಗ್ತಿತ್ತು, ಕ್ವಾಲಿಟಿ ಯಾವ ರೀತಿ ಮೇಂಟೈನ್ ಮಾಡಿದ್ರು ಅವ್ರಿಗೆ ಕೊಡ್ಬೇಕು. ಅಲ್ಲ ನೀವೇನ ನೋಡಿಲ್ಲ ಈಗ ನಾವು ನೋಡ್ರಿ ಯಾಕಂದ್ರೆ ನಾವು ಸ್ವಲ್ಪ ಮೇಲಿನ ಮೇಲೆ ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಪ್ಪ ಅಂತ ಸಲಹೆ ಕೊಡ್ತಾ ಅದೇವ್ರಿ, ಹೇಳ್ಕೊತಾ ಇದೀವ್ರಿ, ಎಲ್ಲಾರು ಹೇಳ್ಕೊತಾ ಇದೀವ್ರಿ ಸರ್. ಇಲ್ಲಿ ಜನರು ಆರೋಪ ಮಾಡಿದ್ರೆ ಕಳಪೆ ಕಾಮಗಾರಿ ಆಗಿತ್ತದ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಜನರು ಇಲ್ಲಿ ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದ್ದ ಸಾಲಿದ ಅನ್ನಾಗ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಕಳಪೆ ಏನಾಕ್ರಿ, ನಾ ಏನದ ಇಂಜಿನಿಯರ್ ಅಲ್ರಿ, ಕಳಪೆ ಆಗಿತ್ತು ಅನ್ನಕ್ರಿ ನನಗೇನು ಅದ್ರಾಗೆ ನನಗೇನು ಗೊತ್ತು, ಇಂಜಿನಿಯರ್ ಹೇಳ್ಬೇಕ್ರಿ. ನೀವು ಮುಂದೆ ಮಾಹಿತಿ ಮತ್ತು ಮೇಲಿನ ಅಧಿಕಾರಿಗಳು ಮಾಹಿತಿ ಯಾಕೆ ಕೊಟ್ಟಿಲ್ಲ ಸರ್? ಮೇಲಿನ ಅಧಿಕಾರಿಗಳಿಗೆ BO ಸರ್ ಇರ್ಲಿ, ನಿಮ್ಗ ಮೇಲಿನ ಅಧಿಕಾರಿಗಳು ಯಾರಿಗೂ ಏನ್ ಮಾಹಿತಿ ಕೊಟ್ಟಾರ? ಲಿಖಿತವಾಗಿ ಫೋನ್ ಕಾಲವಾಗಿ ನಾವು ಕೊಟ್ಟಿಲ್ರಿ ಇಷ್ಟೇ. ಹಾ ರೀ, ಇಲಾಖೆ ಇವರು ನಮಗ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಕೊಡ್ತೀವಿ ಸರ್, ಎಲ್ಲ ಓಪನಿಂಗ್ ಮಾಡ್ಕೊಡ್ತೀವಿ, ಏನ್ ಕೆಲಸ ಏನ್ ಬೇಕಾದ್ ಹಾಕಿರ ಸರ್, ಓಪನಿಂಗ್ ಮಾಡ್ಕೊಡ್ರೆ ಏನ್ ಮಕ್ಕಳಿಗೆ ಯಾರಿಗೆ ಏನ್ ಹೊಣೆ ಆದ್ರ ಜವಾಬ್ದಾರಿ ಯಾರು ಸರ್? ಅದಕ್ಕೆ ಕಟ್ಟಿದಾರ ಜವಾಬ್ದಾರಿ, ಇಂಜಿನಿಯರ್ ಜವಾಬ್ದಾರಿ, ಕಟ್ಟಿದಾರ ಜವಾಬ್ದಾರಿ. ಅಂತಂದ್ರ ಏನು ರಬಕವಿಯಲ್ಲಿ ವಿದ್ಯಾನಗರ ಶಾಲೆಯಲ್ಲಿ ವಿವೇಕ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗತಕ್ಕಂತ 13,90,000 ಯೋಜನೆ ಅಡಿಯಲ್ಲಿ ಒಂದು ಕೊಠಡಿ ನಿರ್ಮಾಣ ಆಗಿತ್ತು. ಆ ಕೊಠಡಿ ಹೆಂಗಾಗೈತಪ್ಪ ಅಂತಂದ್ರ ಇವತ್ತ ಕಳಪೆ ಕಾಮಗಾರಿ ಅಲ್ಲಿ ನಡೆದಿದೆ. ಇವತ್ತು ಅಲ್ಲಿ ಇರ್ತಕ್ಕಂತ ಹೆಡ್ ಮಾಸ್ತರ್ ನಾವು ಹೋಗಿ ಕೇಳಿದಾಗ, ಸರ್ ಇದು 13,90,000 ಏನು ಜಮಾ ಆಗಿದೆಯಲ್ಲ, ಇದರಲ್ಲಿ ಕೊಠಡಿ ಯಾಕ ಒಂದು ಉತ್ತಮ ರೀತಿಯಲ್ಲಿ ಯಾಕೆ ಕೊಠಡಿ ನಿರ್ಮಾಣ ಆಗಿಲ್ಲ ಅಂತ ಹೇಳಿ ನಾವು ಕೇಳಿದಾಗ ಅವರು ಉಡಾಪೆ ಉತ್ತರನ ಕೊಟ್ಟಿದ್ರು. ಅದಕ್ಕೆ ನಮ್ಮ ಒಂದು ನಿರ್ಧಾರ ಏನಪ್ಪಾ ಅಂತಂದ್ರ, ಏನು 13,90,000 ಏನು ರೊಕ್ಕ ಜಮಾ ಆಗಿದೆಯಲ್ಲ, ಅಲ್ಲಿ ಕಟ್ಟಡ ಯಾವ ರೀತಿ ಆಗ್ಬೇಕು ಆ ರೀತಿ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತತ್ಕ್ಷಣ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಹಾಗೂ ಈ ಹೆಡ್ ಮಾಸ್ತರ್ ಏನ್ ಹೇಳ್ಯಾರಪ್ಪ ಅಂತಂದ್ರ, ಅಲ್ಲಿ ಶಾಲೆ ಹೆಂಗ ಬೇಕಾದಾಗ್ಲಿ ನಮಗ ಈ ಹಳೆ ಶಾಲೆಗೆ ನೀನು ಗ್ರಿಲ್ ಹಾಕಿಸ್ಕೊಡಪ್ಪ, ನೀ ಬಿಲ್ ತಕ್ಕೋತಿರ ತಕ್ಕೋ ಅಂತ ಹೇಳಿ ಉಡಾಪೆ ಉತ್ತರ ಕೊಟ್ಟಾರು. ಅದಕ್ಕೆ ಅಲ್ಲಿರ್ತಕ್ಕಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತತ್ಕ್ಷಣ ಬಂದು ಆ ಶಾಲೆಯನ್ನ ವೀಕ್ಷಣೆ ಮಾಡ್ಬೇಕು ಮತ್ತು ಅಲ್ಲಿ ನಡ್ತಕ್ಕಂತ ಏನು ಕಳಪೆ ಕಾಮಗಾರಿಯನ್ನ
ವೀಕ್ಷಣೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಏನು ಇಂಜಿನಿಯರ್ ಅದಾರಲ್ಲ ಅವ್ರನ್ನ ಫೋನ್ ಮಾಡಿ ನಾವು ಕೇಳಿದಾಗ ಅವ್ರು ನಮಗೆ ಏನ್ ಹೇಳ್ತಾರಪ್ಪ ಅಂದ್ರ ಇಲ್ರಿ ಅದ ಆ ರೀತಿ ಆಗುದ್ರಿ, ಅದು ಒಂದ್ ಸ್ವಲ್ಪ ಮೇಗ ಜಾಸ್ತಿ ಆದ್ರೆ ಏನಾಗ್ತೈತಿ ಅಂತ ಹೇಳಿ ಅವರು ಸಹ ಉಡಾಪಿ ಉತ್ತರನ ಕೊಟ್ಟಿದಾರ. ಇವರೆಲ್ಲರೂ ಒಂದ ನಿರ್ಲಕ್ಷ್ಯದಿಂದ ಅಲ್ಲಿ ಶಾಲೆ ಒಂದು ಕಳಪೆಯಾದ ಆಗಿದೆ. ಅಲ್ಲಿ ಮುಂದಿನ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯಲ್ಲಿ ಹೋಗಿ ಏನು ಕುಳಿತುಕೊಳ್ಳೋದ್ರೆ ಮುಂದಿನ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಲಕ್ಷ್ಯನ ತೆಗೆದುಕೊಳ್ಬೇಕಂತ ಹೇಳಿ ನಾ ಅಲ್ಲಿ ಹೆಡ್ ಮಾಸ್ತರ್ನವ್ರು ಕೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಇದು ನನಗ್ ಸಂಬಂಧಪಡಂಗಿಲ್ಲ, ಇದ ಅದಕ್ ಸಂಬಂಧಪಟ್ಟ ಇಂಜಿನಿಯರ್ ಅವ್ರಿಗೆ ಸಂಬಂಧ ಪಡ್ತೈತಿ ಅಂತ ಹೇಳ್ತಾರ. ಆದ್ರೂ ಈಗ ಏನಾಗೈತೆ ಅಂದ್ರ ಆ ಶಾಲೆ ಇನ್ನೂವರೆಗೂ ಉದ್ಘಾಟನೆ ಆಗಿಲ್ಲ. ಆದ್ರೂ ಕೂಡ ಅಲ್ಲಿ ಮಕ್ಕಳ ಕೂತ ಶಾಲೆ ಕಲಿಯುವಂತ ವ್ಯವಸ್ಥೆ ಇವತ್ತು ಅಲ್ಲಿ ನಡೆಯಾಗ್ತೈತಿ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಏನಾದ್ರೂ ವಿದ್ಯಾರ್ಥಿಗಳಿಗೆ ಏನಾದ್ರೂ ತೊಂದರೆ ಸಂಭವಿಸಿದ್ರೆ ಅದಕ್ಕೆ ನೇರ ಹೊಣೆಗಾರರು ಹೆಡ್ ಮಾಸ್ತರ್ ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧ ಪಡ್ತಾರಂತ ನಾ ಹೇಳ್ತೀನಿ. ಅದು ಒಂದ್ ವೇಳೆ ಇದ್ರ ಬಗ್ಗೆ ಯಾರಾದ್ರೂ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದ ವಿವೇಕ ಶಿಕ್ಷಣ ಒಳಗ 2022-2023ರಾಗ 13,90,000 ರೂಪಾಯಿ ಈ ಸಾಲಿಗೆ ಸ್ಯಾಂಕ್ಷನ್ ಆಗ್ಯದ. ಇನ್ನು ಈ ಸ್ಕೂಲ್ ಇನ್ನು ಉದ್ಘಾಟನೆನೂ ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲಾ ಕಳಪೆ ಮಾಲ್ ಹಾಕಿದಾರು. ಸರಿಯಾಗಿ ಇದನ್ನ ಸ್ಟಡಿ ಮಾಡಿ ಸ್ಕೂಲ್ ಕಟ್ಟಿಲ್ಲ. ಅಲ್ಲಿದಲ್ಲಿ ಒಡೆದವು, ಸ್ಕ್ರಾಚ್ ಆಗ್ಯಾವು. ಮತ್ತ ಮಕ್ಕಳದ ಎಜುಕೇಶನ್ ಬಗ್ಗೆ ಮುಂದಿನ ವಿಚಾರ ಮಾಡತ್ತಿದ್ವಿ ನಾವೆಲ್ಲರೂ. ನೀವು ಒಟ್ಟು ನನ್ನ ಸಪೋರ್ಟ್ ಮಾಡ್ರಿ. ಯಾರ್ಯಾರು ಅಧಿಕಾರಿಗಳು ಅದ್ರಲ್ಲ ಇದನ್ನ ನೋಡ್ರಿ, ಅವ್ರನ್ನ ಕೇಳ್ರಿ. ಕೇಳಿಕೆರಿಂದ ನೀವ್ ಇದನ್ ಮಾಡ್ರಿ. ಇದರಿಂದ ಕಳಪೆ ಕಾಮಗಾರಿಕೆ ಆಗೈತಿದ. ಇದರಿಂದ ನಾಳೆ ಮುಂದೊಂದ್ ಏನೋ ಒಂದ್ ಆದ್ರೂ ಪ್ರಾಬ್ಲಮ್ ನಮ್ ಮಕ್ಕಳ ಸಾಲಿ ಕಲಿತಿರ್ತಾವಲ್ಲಿ. ಯಾವ ಮಕ್ಕಳಿಗಾದ್ರೂ ಅದ್ ನಮ್ ಮಕ್ಕಳನ್ನ. ಮತ್ತ ಇದರಿಂದ ಪ್ರಿನ್ಸಿಪಲ್ ಅವ್ರಿಗೂ ಹೇಳ್ರ, ಅವರು ಕೇರ್ ಮಾಡುವರು. ಮತ್ ಇಂಜಿನಿಯರ್ನ ಕೇಳೋಣ, ಇಂಜಿನಿಯರ್ ಸರಿಯಾಗಿ ಉತ್ತರ ಕೊಡುವರಾಗಿದಾರ ನನಗ. ಅದರಿಂದ ನೀವು ಆದಷ್ಟು ಇದನ್ನೆಲ್ಲಾ ಶೇರ್ ಮಾಡ್ರಿ. ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸ್ರಿ. ಎಷ್ಟೋ ಮಂದಿ ಹುಡುಗರಿಗೆ ಏನೈತೆ ನಿಮ್ಮಿಂದ ಒಬ್ಬೊಬ್ರು ನೀವು ಶೇರ್ ಮಾಡ್ರಿ. ನಿಮ್ಮಿಂದ 4 ಮಕ್ಕಳಿಗೆ ಏನೈತೆ ಒಳ್ಳೆ ಎಜುಕೇಶನ್ ಸಿಗತೈತಿ. ನೀವು ಇಲ್ಲಿ ಯಾರ್ಯಾರು ಇದಕ್ಕ ಇಂಜಿನಿಯರ್ ಕಳಪೆ ಕಾಮಗಾರಿಕೆ ಏನ್ ಮಾಡ್ಯಾರಲ್ಲ ಅವ್ರನ್ನೆಲ್ಲಾ ಏನೈತ್ಲ ಕಾನೂನು ಪ್ರಕಾರ ಏನ್ ಅವ್ರ ಮೇಲೆ ಆಕ್ಷನ್ ತಗೋಬೇಕಲ್ಲ ಅದನ್ನೆಲ್ಲ ತಗೋರಿ. ಇದಕ್ಕೆ ಏನ್ ಬೇಕು ಸಪೋರ್ಟ್ ಬೇಕಾದ್ರೂ ಏನೈತ್ಲ ನಮ್ ರೀಪಬ್ಲಿಸಿಟಿ ಆಫ್ ಇಂಡಿಯಾ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಈ 10 ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.